ತುಂಬ ಸಲ ಸ್ಟೂಡೆಂಟ್ ಹೇಳ್ತಾರೆ ಸರ್ ನಮಗೆ ಓದಿದ್ದು ನೆನಪಿರೋದಿಲ್ಲ ನಾನು ಏನು ಮಾಡಬೇಕು ಅನ್ನೋ ತುಂಬ ಸಲ ಕ್ವಶನ್ ಕೇಳ್ತಿರ್ತಾರೆ ಸರ್ ನಮ್ಮ ಫಾರ್ಮುಲಾ ನೆನಪಿರೋದಿಲ್ಲ ಓದಿದ್ದು ನೆನಪಿರಂಗಿಲ್ಲ ಅರ್ಥ ಆಗಂಗಿಲ್ಲ. ಇದು ಸಮಸ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ ಕೇಸ್ ನಿಮ್ಮ ಮಕ್ಕಳು ಚಿಕ್ಕವರಿದ್ರೆ ಇಟ್ಕೊಳ್ಳಿ ಲೈಕ್ ಫೋರ್ತು ಫಿಫ್ತು ಥರ್ಡ್ ಸ್ಟ್ಯಾಂಡರ್ಡು ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಇವಾಗ LKG UKG ಇದ್ದಾರೆ. ನಿಮ್ಮ ಮಕ್ಕಳಿಗೆ ನೆನಪಿಲ್ಲ ಅಂತಂದರೆ ನೆನಪಿಟ್ಕೊಳ್ಳೋದಕ್ಕೆ ಎಲ್ಲೋ ನೀವೇ ಕಾರಣ ಇದ್ದೀರಾ. ನೀವು ಅಂತೀರಾ ನಾವು ಹೆಂಗೆ ಕಾರಣ ನಾವೇನು ಮಕ್ಕಳಿಗೆ ಓದಬೇಡ ಅಂತೀವ ಓದು ಅಂತ ತಾನೇ ಹೇಳ್ತೀವಿ. ನಾವು ಓದಿಸ್ತೀವಿ ಕೋಶಿಶ್ ಮಾಡ್ತೀವಿ ಒಳ್ಳೊಳ್ಳೆ ಸ್ಕೂಲ್ ಹಾಕ್ತೀವಿ ದುಡ್ಡು ಕಟ್ತೀವಿ ಬಟ್ ಆದರೂ ಓದಂಗಿಲ್ಲ ಕೆಲವು ಮಕ್ಕಳು ನೋಡಿ ಫೋರ್ತ್ ಫಿಫ್ತಲ್ಲಿ ಮಾತ್ರ ಮುರಾರ್ಜಿ ಆದರ್ಶ್ ನವೋದಯ ಕೋಚಿಂಗ್ಗೋಸ್ಕರ ಮಕ್ಕಳು ಬರ್ತಾರೆ. ಅಬ್ಸರ್ವ್ ಮಾಡ್ತೀವಿ ಕೆಲವು ಮಕ್ಕಳು ಫೋರ್ತ್ ಫಿಫ್ತ್ ಮಕ್ಕಳು ಸೆವೆಂತ್ ಏಯ್ತ್ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಕೆಲವು ಮಕ್ಕಳಿಗೆ ಬೇಸಿಕ್ ಇಂಗ್ಲೀಷ್ ಕೂಡ ಬರೋಂಗಿಲ್ಲ, ಈವನ್ ABCD ಕೂಡ ಅವ್ರ ಅಕ್ಷರ ಗುರ್ತಿಡಂಗಿಲ್ಲ. ಅಂಥ ಮಕ್ಕಳನ್ನು ಕೂಡ ನೋಡಿದ್ದೀವಿ ನಾವು. ಸಮಸ್ಯೆ ಏನಂದರೆ ಹ್ಯಾಬಿಟ್. ಮೊದಲನೇದು ಚಿಕ್ಕ ಮಕ್ಕಳನ್ನ ಮೊಬೈಲ್ ಕೊಡಬೇಡಿ, ನಾನು ಟೋಟಲಿ ಅದರ ಅಂತೂ ಹ್ಯಾಬಿಟ್ ಹಾಕೊಳ್ಳೋಕ್ಕೆ ಹೊರಡಿ ಟೋಟಲಿ ಮೊಬೈಲ್ ಇರಬಾರ್ದು. ಎರಡನೇದು ನಿಮ್ಮ ಮಗು ಸ್ಕೂಲ್ ಒಳಗಡೆ ಏನೋ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಈಗ ನಾವು ಮಕ್ಕಳಿಗೆ ಯಾರೋ ಕ್ಯಾಟ್ ಅಂತ ಬರ್ಕೊಡೋದು ಸ್ಕೂಲ್ ಒಳಗಡೆ, ಓಕೆ ಅದು ಬರೀ ಮಗು ಏನು ಮಾಡಿದೆ ಸಿ 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 ಇತ್ತ ಬರ್ತದೆ ಅಥವಾ ಹೆಂಗೆ ಬರೀತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ನೀವು ನೋಡಿ ಸ್ಕೂಲಲ್ಲಿ ಈ ಥರ ಕೊಟ್ಟಿರ್ತಾರೆ ABCD ಸ್ಟಾರ್ಟಿಂಗ್ ಒಳಗಡೆ. ಈ ಹ್ಯಾಬಿಟ್ ಹೆಂಗಿರುತ್ತೆ ಅಂದರೆ ಆ್ಯಕ್ಚುಲಿ ABCD ಈ ಥರ ಬರೆದ್ಬಿಡಬೇಕು. ಬಟ್ ಅವ್ರ ಮಕ್ಕಳು ಏನು ಮಾಡುತ್ತೆ ಎ ಎ ಎ ಹಿಂಗೆ ಬರೆದ್ಬಿಟ್ಟು ಬಿ ಈ ಥರ ಬರೆಯುತ್ತೆ. ಇನ್ನೊಂದು ಅವ್ರಿಗೇನು ಗೊತ್ತಾಗಲ್ಲ ಎ ಐತಿಗೆ ಮತ್ತು ಎ ಅಂತಲೇ ಮೈಂಡಲ್ಲಿ ಇದ್ಬಿಡುತ್ತೆ, ಬಿ ಆದ್ಮೇಲೆ ಬಿ ಅಂತಲೇ ಮೈಂಡಲ್ಲಿ ಇದ್ಬಿಡುತ್ತೆ. ಓಕೆ ಸೊ ಕನ್ಫ್ಯೂಸ್ ಆಗಿಬಿಡುತ್ತೆ ಹೆಂಗೆ ಓದಬೇಕು ಅಂತ. 1 2 3 ಕೂಡ ಉಲ್ಟಾ ಬರೀತಾರೆ, ABCD ಕೂಡ ಲೈನ್ ಕರೆಕ್ಟಾಗಿ ಬರೆಯೋಂಗಿಲ್ಲ. ಸೊ ಮಕ್ಕಳು ಯಾವ ರೀತಿ ಓದ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರು ಹೋಮ್ವರ್ಕನ್ನು ಕೊಟ್ಟಿದ್ದನ್ನು ಯಾವ ರೀತಿ ಬರೀತಿದ್ದಾರೆ, ಆಮೇಲೆ ಯಾವ ರೀತಿ ಓದ್ಕೊತಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ನೋಡಿ ನೆನ್ಪಿಟ್ಕೋಬೇಕು ಅಂದರೆ ಅದು ಇನ್ನು ಏನಂದರೆ ಹ್ಯಾಬಿಟ್ ಬೇಕು. ಅದು ಕೂಡ ಹಂಗಲ್ಲ ನಾವು ಸಡನ್ನಾಗಿ ನಾನು ನೆನ್ಪಿಟ್ಕೋಬೇಕು ಅಂದರೆ ನೆನಪು ಆಗಂಗಿಲ್ಲ, ಇಟ್ ಈಸ್ ಇಂಪಾಸಿಬಲ್. ಅದು ಕೂಡ ಹ್ಯಾಬಿಟ್ ಬೇಕು, ಓದಂಥ ಒಂದು ರೂಢಿ ಬೇಕು. ಅದಕ್ಕೆ ನೀವು ಚಿಕ್ಕ ಮಗುನ ಬಹೆಟ್ ಮಾಡೋಂಥ ಹ್ಯಾಬಿಟ್ ಹಾಕ್ಸಿ, ಅಕ್ಷರನ ಗುರುತು ಹಿಡಿಸುವಂಥ ಹ್ಯಾಬಿಟ್ ಹಾಕಿ. ಮಗು ಬರೀತಿದ್ಯಾ ಬರೆದ್ಮೇಲೆ ಕೇಳಿ, ನೋಡಿ CAT ಬರೆದೆ ಕೇಳಿ, ಅದಕ್ಕೆ ನೀನು ಏನು ಬರೆದಿದ್ಯಾ, ಇದು ಅಕ್ಷರ ಏನಿದೆ, ಇದು ಏನಿದೆ, ನೀನು ಗುರುತು ಹಿಡಿತೀಯಲ್ಲ, ಮಗನ ಚೆಕ್ ಮಾಡ್ಕೊತ ಹೋಗಿ. ಸುಮ್ಮನೆ ರಟ್ಟೆ ಹೊಡಿಸ್ಬೇಡಿ ಮಗನ್ನ, ಅದನ್ನ ಅರ್ಥ ಮಾಡಿಸ್ಕೊಂತ ಹೋಗಿ. ನೆಕ್ಸ್ಟ್ ಟೈಮ್ ಮಗು ಏನು ಮಾಡಿದೆ ಅಬ್ಸರ್ವ್ ಮಾಡುತ್ತೆ, ನಾನು ಏನು ಓದ್ತಿದ್ದೀನಿ ಏನು ಬರ್ತೇನೆ ನೆನ್ಪಿಟ್ಕೊಳ್ಳುತ್ತೆ. ಅದೇ ಹ್ಯಾಬಿಟ್ ಆಗಬೇಕು. ಮಕ್ಕಳನ್ನ ಏನು ಮಾಡ್ತೀವಿ ಬುಕ್ ಕೊಡಿ ಓದು ಅಂತ ಹೇಳ್ತೀವಿ, ಅವು ಓದಂಗಿಲ್ಲ, ಸುಮ್ಮನೆ ನೋಡ್ಕೊಂತ ಕೂಡ್ತಾರೆ, ಓದಂಗಿಲ್ಲ. ಮೈಂಡ್ ಒಳಗಡೆ ಬೇರೆ ಏನೋ ಯೋಚನೆ ಮಾಡ್ತಿರ್ತಾರೆ. ಸೊ 10 ನಿಮಿಷ 15 ನಿಮಿಷ ಆದ್ಮೇಲೆ ನೀವು ಕೇಳ್ಕೊತ ಹೋಗಿ ನೀನು ಏನು ಓದಿದ್ಯಾ ಎಷ್ಟೊತ್ತು. 10 ನಿಮಿಷ ಬಿಟ್ಟು ಕೇಳ್ತಿರ್ಬೇಕು ಮಗ, ನೀನು ಏನು ಓದಿದ್ಯಾ, ಏನು ಬಹ್ಯಾಟ್ ಮಾಡಿದ್ದೆ, ನಿಂಗೆ ಏನು ಅರ್ಥ ಆಯಿತು. ಆಗಲಿಲ್ಲ ಮತ್ತೊಮ್ಮೆ ಹೇಳಿ. ಆ ರಿಪೀಟ್ ಮಾಡೋದು ಏನಾಗುತ್ತೆ ಮೈಂಡ್ ಸೆಟ್ ಆಗುತ್ತೆ, ಹಾಂ ನಾನು ಬಹ್ಯಾಟ್ ಮಾಡಬೇಕಾಗುತ್ತೆ, ನನಗೆ ಕೇಳ್ತಾರೆ ನನಗೆ ಬೈತಾರೆ ಅನ್ನೋ ಒಂದು ಭಯ ಉಟ್ಕೊಳ್ಳುತ್ತೆ. ಸೊ ಹ್ಯಾಬಿಟ್ ಆಗುತ್ತೆ. ಚಿಕ್ಕ ಮಗು ಇದ್ದಾಗ ನೀವು ಎಷ್ಟು ಹ್ಯಾಬಿಟ್ ಹಾಕ್ತೀರಾ ಬಹ್ಯಾಟ್ ಮಾಡಿಸೋದು ಓದಿಸೋದು, ಅಷ್ಟು ಅದು ಹ್ಯಾಬಿಟ್ ಕಂಟಿನ್ಯೂ ಇರುತ್ತೆ. ಮ್ಯಾಥ್ಸ್ ಆಗಲಿ ಇಂಗ್ಲೀಷ್ ಆಗಲಿ ಸೈನ್ಸ್ ಯಾವುದಾದ್ರೂ ಸರಿ, ನೀವು ಮಕ್ಕಳನ್ನ ಹ್ಯಾಬಿಟ್ ಹಾಕಿಲ್ಲ ಅಂದರೆ ಮುಂದೆ ಸಮಸ್ಯೆ ಆಗ್ಬಿಡುತ್ತೆ. ಈಗ ನಾವು ದೊಡ್ಡವರಾಗಿದ್ದೀವಿ, ನಾವೇನು ಮಾಡಬೇಕು, ನಾವು ಚಿಕ್ಕವರಿದ್ದಾಗಂತೂ ಹ್ಯಾಬಿಟ್ ಇಲ್ಲ ಓದಿದ್ದು, ಇವಾಗ ಏನು ಮಾಡೋದು. ಈಗ ಕೂಡ ಅಷ್ಟೇ, ಅದಕ್ಕೇನು ಟೈಮ್ ಹೋಗಿಲ್ಲ. ಸೊ ನೀವು PUC ಇದ್ದೀರಾ, ಡಿಗ್ರಿಯಲ್ಲಿದ್ದೀರಾ, 10th ಒಳಗಡೆ ಇದ್ದೀರಾ, ನೋ ಇಶ್ಯೂಸ್, ಹ್ಯಾಬಿಟ್ ಹಾಕೊಳ್ಳಿ. ನೀವು ಹೆಂಗೆ ಸಾಂಗ್ಗಳನ್ನ ನೋಡಿ ಒಂದ್ಸಲ ಕೇಳೋದು ನೆನಪಿರುತ್ತೆ, ಅದೇ ಓದಿದ್ದು ನೆನಪಿರಂಗಿಲ್ಲ. ಸೊ ದ ರೀಸನ್ ಈಸ್ ಹ್ಯಾಬಿಟ್. ಅದೇ ಹ್ಯಾಬಿಟ್ ಹಾಕೊಳ್ಳಿ. ಸ್ಟಾರ್ಟಿಂಗ್ ಒಳಗಡೆ ನಿಮ್ಗೆ ಏನೂ ನೆನಪಿರಂಗಿಲ್ಲ, ಆ ಥರ ಫೀಲ್ ಆಗುತ್ತೆ. ಸೊ ನೀವು ಡೈಲಿ ಬಹ್ಯಾಟ್ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹ್ಯಾಬಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಸ್ಟಾರ್ಟಿಂಗ್ ಕೆಲವು ನೀವು ಬೇಕಂದ್ರೆ ಟ್ರೈ ಮಾಡಿ ಅಬ್ಸರ್ವ್ ಮಾಡಿ. ಸ್ಟಾರ್ಟಿಂಗ್ ಒಳಗಡೆ ಒಂದ್ಸಲ ನೀವು ಇದನ್ನು ವೀಡಿಯೋ ನೋಡಿದ್ರಿ ಅಂತ ಇಟ್ಕೊಳ್ಳಿ, ಎಕ್ಸಾಮ್ ಸೈನ್ಸ್ ಬಗ್ಗೆ ಹೇಳಿದ್ದೀನಿ, ವೀಡಿಯೋ ನೋಡಿದ್ರಿ ಅರ್ಥ ಆಗಲ್ಲ, ಅರೆ ಬೋರ್ ಅನ್ಸೋ ಏನೋ ಅರ್ಥ ಆಗ್ತಿಲ್ಲ. ಆ ವಿಡಿಯೋನ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಕೇಳಿ ಪ್ರಾಕ್ಟೀಸ್ ಮಾಡಿ. ಫೋರ್ತ್ ಟೈಮ್ 100% ನಿಮ್ಗೆ ಅನ್ಸುತ್ತಾಗಿ ಹಾಂ ಇದು ತುಂಬ ಈಸಿ ಇದೆ, ನಾನು ಐ ಕ್ಯಾನ್ ಡೂ ಇಟ್ ವೆರಿ ಈಸಿಲಿ ಅಂತ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಓಕೆ ಸೊ ಯಾವುದನ್ನು ಸ್ಟಾರ್ಟಿಂಗ್ ಒಳಗಡೆ ಹಾರ್ಡ್ ಅನಿಸುತ್ತೆ, ಬಟ್ ನೀವು ಅದನ್ನು ರಿಪೀಟ್ ಮಾಡ್ತಾ ಹೋದಂಗೆ ತುಂಬ ಈಸಿ ಅನಿಸುತ್ತೆ. ಓಕೆನಾ. ಬಟ್ ದಯವಿಟ್ಟು ಮಕ್ಕಳನ್ನ ಮೊಬೈಲ್ ಕೊಡಬೇಡಿ, ಅವನ್ನ ಹ್ಯಾಬಿಟ್ ಹಾಕಿಸಿ. ಓಕೆ ದೊಡ್ಡವರಲ್ಲಿ ಚಿಕ್ಕ ನೀವು ಏನು ಮಾಡಿ ಹ್ಯಾಬಿಟ್ ಹಾಕೊಳ್ಳಿ, ಬಹ್ಯಾಟ್ ಮಾಡ್ಕೊಳ್ಳಿ. ಇಟ್ ಕಮ್ಸ್ ಬೈ ಹ್ಯಾಬಿಟ್. ಅದು ಕೂಡ ಅವನು ರೂಢಿ ಬೇಕು, ಇಲ್ಲ ಅಂದರೆ ಬರೋಂಗಿಲ್ಲ. ಸುಮ್ಮನೆ ನೀವೇನೋ ಕೋಶಿಶ್ ಮಾಡಿದ್ರೆ ಒಂದೆರಡು ಸಲ ಟ್ರೈ ಮಾಡಿದ್ರೆ ಅದು ಕೂಡ ನೆನಪಿರಲ್ಲ. ದೊಡ್ಡವರಿದ್ರೆ ಮನ್ಸು ಕೂಡ ತಗೊಳುತ್ತೆ ಅದು ಹ್ಯಾಬಿಟ್ ಆಗೋಕ್ಕೆ. ಚಿಕ್ಕ ಮಕ್ಕಳಿಗೆ ಬೇಗ ಹ್ಯಾಬಿಟ್ ಆಗಿಬಿಡುತ್ತೆ ನೆನ್ಪಿಟ್ಕೊಳ್ಳೋದು. ಸೊ ಮಕ್ಕಳನ್ನ ಸ್ವಲ್ಪ ಕೇರ್ ಮಾಡಬೇಕು. ಓಕೆ ಏನು ಬರೀತಿದ್ದಾರೆ ಹೆಂಗೆ ಮಾಡ್ತಿದ್ದಾರೆ ಅಂತ. ಸುಮ್ಮನೆ ಡೈರೆಕ್ಟ್ ಸುಮ್ಮನೆ ಏನೋ ಹೋಗ್ತಿದ್ದೇವೆ ಸ್ಕೂಲಿಗೆ ಬರ್ತಿದ್ದೇವೆ ಅಂದರೆ ಆಗಂಗಿಲ್ಲ. ಸ್ಕೂಲಲ್ಲಿ ಕೊಡ್ತಾರೆ ಬಟ್ ಮನೇಲಿ ಹ್ಯಾವ್ ಟು ಕೇರ್ ಅಬೌಟ್ ಇಟ್. ಓಕೆ ಫೈನ್.